ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 171ರ ಪ್ರೋಮೋ. ನೋಡು, ನನಗೆ ಈ ಸ್ವೀಟ್ ಬೇಕಾಗಿತ್ತು. ಸಾನು, ನಿಂಗೊಂದು ಗುಡ್ ನ್ಯೂಸ್ ಗೊತ್ತಾ? ಇವತ್ತು ನಾವು ಮಕ್ಕಳನ್ನು ಕರ್ಕೊಂಡು ಹೊರಗೆ ಔಟಿಂಗ್ ಹೋಗ್ತಾ ಇದ್ದೀವಿ. ಅವನ ಮಾತು ಕೇಳಿ ಅವಳು ತನ್ನ ಬಟ್ಟಲು ಕಂಗಳನ್ನು ಮತ್ತು ಅರಳಿಸುತ್ತಾ, ರಿಯಲಿ, ಎಲ್ಲಿಗೆ ಎಂದು ಕೇಳಿದಾಗ, ಎಸ್ ಡಾರ್ಲಿಂಗ್, ಎಲ್ಲಿಗೆ ಅಂತ ಹೇಳೋಕ್ಕಾಗಲ್ಲ, ಅದು ಸರ್ಪ್ರೈಸ್ ಎಂದ ವೇದಾಂತ್. ಓಕೆ, ಹಾಗಾದರೆ ಬೇಗ ತಿಂಡಿ ರೆಡಿ ಮಾಡಬೇಕು. ಇವತ್ತು ಭಾನುವಾರ, ಆದ್ದರಿಂದ ಅಡುಗೆ ಅಮ್ಮ ಬರೋದು ಲೇಟ್ ಆಗುತ್ತೆ. ಅವನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಸನ್ನಿಧಿ ಹೊರಟರೆ ಅವನಿಗೆ ಅಷ್ಟು ಬೇಗ ಅವಳನ್ನು ಬಿಡುವ ಮನಸ್ಸಿರಲಿಲ್ಲ. ಚಿಂಟು ಕೈಕಾಲು ಬಡಿದು ಅಳದೇ ಇದ್ದಿದ್ದರೆ ಅವರಿಬ್ಬರು ಹಾಗೆಯೇ ಬಿಸಿ ಅಪ್ಪುಗೆಯಲ್ಲಿ ಅದೆಷ್ಟು ಹೊತ್ತು ಕುಳಿತಿರುತ್ತಿದ್ದರೋ ಏನೋ. ನೀನು ಎದ್ದು ಮುಖ ತೊಳ್ಕೊಂಡು ಬಾ, ಅವನಿಗೆ ಹಸಿವಾಗುತ್ತೇನೋ. ಸನ್ನಿಧಿ ಮಗನತ್ತ ಗಮನ ಹರಿಸಿದಳು. ವೇದಾಂತ್ ವಾಶ್ರೂಮ್ನಿಂದ ಬಂದ ಬಳಿಕ ಅವಳು ಕಾಫಿ ರೆಡಿ ಮಾಡಲು ಹೋಗಿದ್ದಳು. ಅವಳು ಕಾಫಿ ಲೋಟದೊಂದಿಗೆ ಬರುವಾಗ ಅವನು ತನ್ನ ಮುದ್ದು ಮಗನೊಂದಿಗೆ ಮನಸೋ ಇಚ್ಛೆ ಆಟವಾಡುತ್ತಿದ್ದ. ಪತಿ ಮಗನೊಡನೆ ಆಡುತ್ತಾ ಮುಖ, ಮೂಗು, ಕೂದಲು ಕಿತ್ತಿಸಿಕೊಳ್ಳುತ್ತಾ ಇದ್ದುದು ಕಂಡು ಸಾನುಗೆ ನಗು ತಡೆಯಲಾಗಲಿಲ್ಲ. ಅಲ್ವೋ, ನಿಂಗೆ ನೋವಾಗಲ್ವಾ? ಬೇಕು ಬೇಕು ಅಂತ ಅವನ ಕೈಯಲ್ಲಿ ಕೂದಲು ಕಿತ್ತಿಸ್ಕೋತಾ ಇದ್ದೀಯಲ್ಲ. ಇದೇ ಅಭ್ಯಾಸ ಆದರೆ ನನ್ನ ಕೂದಲನ್ನು ಆ ದೇವರೇ ಕಾಪಾಡಬೇಕು, ನಸು ಮುನಿಸಿಂದ ಹೇಳಿದಳು ಸನ್ನಿಧಿ. ಬಳಿಕ ಮಗನತ್ತ ತಿರುಗಿ, ನೋಡ್ ಚಿಂಟು, ನೀನು ಪಪ್ಪನ ಜೊತೆ ಆಟ ಆಡ್ತಾ ಕೂತ್ಕೋತೀಯೋ ಅಥವಾ ಇವತ್ತು ನಾವೆಲ್ಲರೂ ಹೊರಗೆ ಸುತ್ತಾಡೋಕೆ ಹೋಗೋದಾ ಎಂದು ಪ್ರಶ್ನಿಸಿದ್ದಳು. ವೇದಾಂತ್ಗೆ ಮಗನೊಂದಿಗೆ ಆಟವಾಡಿದ್ದು ಸಾಕಾಗಿರಲಿಲ್ಲ. ಅವನು ಮಗನ ಮುದ್ದು ಕೈಗಳನ್ನು, ಬೆಣ್ಣೆಯಷ್ಟೇ ಮೃದುವಾದ ಮುದ್ದಾದ ದುಂಡು ಕೆನ್ನೆಗಳನ್ನು ಮುದ್ದಿಡುತ್ತಾ ಹೇಳಿದ, ಹಾಂ ಚಿಂಟು, ಅಮ್ಮ ಹೇಳಿದ್ದು ಕೇಳಿಸ್ಕೋ. ಅಮ್ಮನ ಜೊತೆ ಈ ರೀತಿ ಆಟ ಆಡಬೇಡ, ಆಮೇಲೆ ನನಗೆ ಕ್ಲಾಸ್ ತಗೋತಾಳೆ. ಅಮ್ಮ ತಿಂಡಿ ರೆಡಿ ಮಾಡೋ ತನಕ ನಾವು ಆಟ ಆಡ್ತೀವಿ ಅಂತ ಹೇಳು ಕಂದ, ಮಗನ ಬಳಿ ಹೇಳಿದ. ಅವನ ಜೊತೆ ಆಟ ಆಡಿದ್ದು ಸಾಕು, ಕಾಫಿ ಕುಡಿ ಹೋಗು. ಸಾನು ತನ್ನ ಕೈಯಲ್ಲಿದ್ದ ಕಾಫಿ ಲೋಟ ಅವನಿಗಿತ್ತಳು. ಅಷ್ಟರಲ್ಲಿ ಚಿನ್ನೂಗೂ ಎಚ್ಚರವಾಗಿತ್ತು. ಅವಳು ಪಿಳಿ ಕಣ್ಣು ಬಿಟ್ಟು ನೋಡಿದಾಗ ವೇದಾಂತ್ನ ಗಮನ ಮಗಳತ್ತ ಸರಿಯಿತು. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.